ಪದ್ಮನಾಗರಾಜು, ಮೈಸೂರು ಶ್ರೀರಾಮ್ಪುರದಿಂದ ಬಂದಿದ್ದೀನಿ. ನಿನ್ನೆ ನಡೆದ ಸಮಗ್ರ ಸ್ವಾಸ್ಥ್ಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತುಂಬ ಅನುಭವವನ್ನು ಪಡ್ಕೊಂಡಂಗಾಯಿತು. ಯೋಗದ ಮೂಲಕ ಧ್ಯಾನದ ಮೂಲಕ ಜ್ಞಾನದಿಂದ ನಾವು ನಮ್ಮ ಸಮಗ್ರ ಜೀವನ ಶೈಲಿಯನ್ನು ಬದಲಾಯಿಸ್ಕೊಂಡು ಜ್ಞಾನ ಮಾರ್ಗದಲ್ಲಿ ಹೋಗೋದಕ್ಕೆ ಅನುಕೂಲ ಪಡ್ಕೊಂಡ್ವು. ಜೊತೆಗೆ ನಾವು ಮನೋರಂಜನಾ ಕಾರ್ಯಕ್ರಮವನ್ನು ತುಂಬ ಚೆನ್ನಾಗಿ ಅದ್ಭುತವಾಗಿ ಮಾಡಿ ಆನಂದ ಪಡೆದ್ವು. ಬೆಳಿಗ್ಗೆ ಮಾರನೆಗೆದ್ದು ನಾವು ಪಿರಮಿಡ್ ಇದರಲ್ಲಿ ವ್ಯವಸಾಯ ಕ್ಷೇತ್ರಕ್ಕೆ ಹೋಗಿದ್ವು. ಆ ವ್ಯವಸಾಯ ಕ್ಷೇತ್ರದಲ್ಲಿ 1-2 ಎಕರೆನಲ್ಲಿ ಪ್ರತಿ ಒಂದೊಂದು 3 ಸಾಲಿಗೂ ಒಂದೊಂದು ರೀತಿಯ ಧಾನ್ಯಗಳನ್ನು ಬೆಳೆದು, ತರಕಾರಿಗಳನ್ನು ಬೆಳೆದು, ಸೊಪ್ಪುಗಳನ್ನ ಬೆಳೆದು ಅದನ್ನೆಲ್ಲ ನೋಡಿ ತುಂಬ ಖುಷಿ ಆಯಿತು. ನಾವು ಮಾಡಬೇಕು, ಹೀಗೆ ಹೇಗೆ ಮಾಡೋದು ಅಂತ ತಿಳ್ಕೊಂಡ್ವು. ಜೊತೆಗೆ ಅಲ್ಲಿ ಹೋಗಿ ಒಂದೊಂದು ಸೌತೆಕಾಯಿ ತುಂಬ ಚೆನ್ನಾಗಿತ್ತು. ಸೌತೆಕಾಯಿಗಳನ್ನ ಕಿತ್ತು ಹೋದಷ್ಟು ಜನನೂ ಕೂಡ ಅದನ್ನು ತಿಂದು ತುಂಬ ಸಂತಸಪಟ್ಟವು. ಅಲ್ಲಿಂದ ಮತ್ತೆ ನಾವು ಇಲ್ಲಿಗೆ ಬಂದವು. ಇಲ್ಲಿ ಬಂದ ತಕ್ಷಣ ನೃತ್ಯ ಕಾರ್ಯಕ್ರಮವನ್ನು ಇಟ್ಕೊಂಡು ಯೋಗ ಕ್ಲಾಸ್ನಲ್ಲಿ ನಮಗೆ ಯೋಗದ ಮೂಲಕ ನೃತ್ಯವನ್ನು ಹೇಳಿಕೊಟ್ರು. ನಾವು ತುಂಬ ಅದ್ಭುತವಾಗಿ ಮಾಡಿ ಆನಂದಪಟ್ಟವು. ಊಟ ಮತ್ತು ತಿಂಡಿ ಎಲ್ಲವೂ ಕೂಡ ತುಂಬ ಅದ್ಭುತವಾಗಿತ್ತು, ಚೆನ್ನಾಗಿತ್ತು, ರುಚಿಕರವಾಗಿತ್ತು. ಇದಕ್ಕೆ ಧನ್ಯವಾದಗಳು. ಈ ಕಾರ್ಯಕ್ರಮವನ್ನು ಮಹಾತ್ಮ ಅವತಾರ್ ಫೌಂಡೇಶನ್ನ ಅಧ್ಯಕ್ಷರಾದಂಥ ಶ್ರೀ ರಂಗನಾಥ್ರವರು ಕೂಡ ಬಹಳ ಅದ್ಭುತವಾಗಿ, ಉಚಿತವಾಗಿ, ಯಾವುದೇ ವಿಧವಾದ ಡೊನೇಷನ್ ಇಲ್ಲದ ರೀತಿಯಲ್ಲಿ ಕಾರ್ಯಕ್ರಮವನ್ನು ನಡೆಸಿ ಬಂದಂಥವರಿಗೆಲ್ಲರಿಗೂ ಊಟ ಉಪಚಾರಗಳನ್ನು ಸುಸೂಕ್ತವಾಗಿ ನಡೆಸಿ ಸಂತೈಸಿ ಕಳಿಸಿದ್ದಾರೆ. ಅವ್ರಿಗೂ ಕೂಡ ನಾನು ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್.